ಹಂಗ ಯವ್ವ ನೀ ಹೇಳು ಊಟಕ್ಕೆ ಅಂತೇಳಿ ಅದನ್ನ ಮಾಡಿಕೊಡ್ತೀನಿ ಅಂತ. ಯವ್ವ ನನಗೇನವ ಅದು ಇದು ಅಂತಿಲ್ಲವ, ನೀ ಏನು ಮಾಡ್ತಿ ಮಾಡ ಅದನ್ನ ಉಣ್ತೀನಿ ನಾನು. ಯವ್ವ ಹಂಗ್ಯಾಕೆ ಮಾಡ್ತಿ ಹೇಳಲ್ಲ, ಈ ನಿನಗೇನು ತಿನ್ಬೇಕು ಅನ್ಸ್ತದ ಅದನ್ನೇ ಮಾಡ್ತೀನಿ ನಾ. ಯವ್ವ ಒಣಗಿ ರೊಟ್ಟಿ ಬಿಟ್ಟು ಮತ್ತೊಂದು ಏನು ತಿಂತೀನಿ ಅದೇ ಅಲ್ಲ ಅದನ್ನೇ ಮಾಡಿಬಿಡು. ಮತ್ತೊಂದು ಬೇರೆ ಮಾಡ್ತೀನಿಲ್ಲ ಅದು ಇದು ಏನು ತಿಂತೀನಿ ಹೇಳ ಒಣಗಿ ರೊಟ್ಟಿ ಬಿಟ್ಟು. ಯವ್ವ ಅದು ಬಿಟ್ಟು ನಮ್ಗೆ ಊಟನೂ ಬೇರೆದೇನೂ ಹೋಗುದಿಲ್ಲವ ಯವ್ವ. ನಮ್ಗೆ ಅದ ಪಾಡ ಅದೇ ಬೇಯಿಸಿ ಅದನ್ನೇ ಮಾಡಿಬಿಡು ಸಾಕು. ಹಿಂಗನ ಆದಾಯ್ತು. ನನ್ನ ಗಂಡ ನನ್ನ ಕಡೆ ಚಿಕನ್ ತರಿಸ್ಕಿಸಿ ಮಾಡ್ತೀನಿ ತಡಿ. ಯವ್ವ ಯಾಕೆ ಚಿಕನ ಬುಡ ಕಡೆ ಅದನ್ನೆಲ್ಲ ತರಿಸಿ ಮಾಡ್ತಿ ಹೊಲಸ. ಈಗ ಕೋಳಿಗಳಿಗೆ ಜಟ್ ಬಂದಿರ್ತೇವ, ಆ ಜಟ್ ಬಂದು ಕೋಳಿಗಳು ಏನು ತಿಂತೀರಿ ಹೊಲಸ. ನಮಗೆ ತಿಂದೇವು ಅಂದ್ರೆ ಜಟ್ ಬಂದು ಕೋಳಿ ತಿಂದೇವು ಅಂದ್ರೆ ನಮಗೆ ಜಟ್ ಬರ್ತೈತಿ. ಅದೇನ ಯವ್ವ ಹೊಲಸ ಬ್ಯಾಡ ಬುಡ ಕಡೆ ಬೇರೆ ಒಣಗಿ ಮಾಡಿಬಿಡು ಏನು ಬಂದಿಟ್ಟು. ಬಿಡವ ಇಡೀ ಜಗತ್ತಿತ್ತ ನಾವು ತಿಂದು ನಮ್ಗೇನಾಕೈತಿ ಅಲ್ಲ ನಕ್ಕ ಸುಮ್ ಕುಂದ್ರೆ ಯಾವಾಗ ಒಂದ್ಸಲ ತಿನ್ನೋದಕ್ಕೆ ಏನಾಕೈತಿ. ಬ್ಯಾಡ ಬಿಡ ಹುಡುಗಿ ಸುಮ್ಮನೆ ಅದನ್ನೆಲ್ಲ ಯಾಕೆ ಮಾಡ್ಕೊಂಡು ಕುಂದಿರ್ತಿ ಹೇರಾನಾಗಿ. ನಿಂದ್ರವ ನಾವು ನಿಮ್ಮ ಮನೆ ಬಂದಕ್ಕಾರ ಮಾಡಿ ಉಣ್ಸಂಗಿಲ್ಲನು. ನೀವು ನಮ್ಮ ಮನೆ ಬಂದ್ರೆ ಮತ್ತೆ ಹಂಗೆ ಏನಾದ್ರು ಬ್ಯಾಳೆ ಒಣಗಿ ಉಂಡೋಕೇನ. ಬ್ಯಾಡ ತಡಿ ಒಂದಿಟ್ಟು ತಡಿ ಕವಿತಾದಾಯನ ಫೋನ್ ಹಚ್ಚಿಸಿ ಯಾರ ಅಪ್ಪ ಬಾ ಹೇಳಿಸ್ತೀನಿ ಬಿಡು. ಈಗ ಅಲ್ಲ ತಾನೇನು ಕೆಲ್ಸಕ್ಕೆ ಹೋಗ್ಯಾನ ಏನು ಕೆಲ್ಸದ ಮ್ಯಾಗ ಅದನ್ನ ಹೆಂಗೆ ಯಾರಿಗೆ ಗೊತ್ತಾ. ಈಗ ಸುಮ್ಮನೆ ಪಾಪ ಕೆಲಸ ಬಿಟ್ಕಿಸಿ ಬರ್ಬೇಕನ್ನ ಮನೆಗೆ. ಇಲ್ವಾ ಇವತ್ತು ಕೆಲಸ ಇಲ್ಲ ಮನೆಗೆ ಯಾರ ಅನ್ನಂಗಾಯ್ತು. ಹೋಲ್ ಬಿಡ ಪಾಪ ಕೆಲಸ ಇಲ್ಲ ಇವತ್ತೊಂದಿನ ಏನದ ಆಸರ್ಕಿ ಬ್ಯಾಸರ್ಕಿ ಕಳ್ಕೊಬೇಕತ್ತ ಮನ್ಯಾಗದ್ರ ಮತ್ತೆ ಯಾಕೆ ಅದು ಇದು ತೊಂಬತ್ತಿ ಅವು ಕೆಲಸ ಅಸ್ತಿ ಪಾಪ ಅವ್ರಿಗೆ. ಬಿಡವ ದಿನ ಮಾಡ್ತಾನೆ ನಾನು ದಿನ ಕೆಲ್ಸಕ್ಕೆ ಹೋಗ್ತಾನೆ. ಇವತ್ತೊಂದಿನ ಏನು ದೊಡ್ಡಾಗದ ನೀ ಬಂದು ಯಾವ ಹೊತ್ತೈತಿ ಕರೆ ಏನೋ ಬರೋಲ್ಲ ನೋಡ ಅವನು ಮನೆಗೆ ತಡಿ. ಯವ್ವ ಏನವ ಯವ್ವ ಮುಸ್ರಿ ಗಿಸ್ರಿ ಎಲ್ಲ ತಿಕ್ಕಿಟ್ಟಿನಿ. ನೀ ಹೇಳಿದ ಕೆಲಸ ಎಲ್ಲ ಆಯ್ತು. ಒಂದಿಟ್ಟು ನನ್ನ ಗಾತಿ ಮನೆಗೆ ಹೋಗಿ ಬರ್ಲಿ ಯಾವ. ಯಾಕವ ಈ ಗಾತಿ ಮನೆಗೆ ಈಗೇನದ ಕೆಲಸ. ಒಂದಿಟ್ಟು ಓದ್ಕೊಳ್ಳೋ ಬುಕ್ ತರೋದವ ಅದಕ್ಕೆ ಹೋಗಿಸ್ಕೊಂಡ್ ಬರ್ತೀನಿ. ಅಲ್ಲ ನಿನ್ನೆ ಮನೆ ಹೋದಂಗೆ ಆಗಿದಲ್ಲ ನೀ ಅವೇ ತಗೊಂಬರ್ತೀನಿ ಅಂತೇಳಿ. ಅದು ಬ್ಯಾರೆ ಆಯ್ತು ಇದು ಬೇರೆ ಇಸ್ಕೊಂಬರೋದು ನಾನು. ಅದೇ ಎಂತ ಬೇರೆ ಬೇರೆ ಯಾಕ ಬರೋ ಕಲೆ ಒಮ್ಮೆ ಇಸ್ಕೊಂಬರೋದಾಗಲ್ಲ ನಿನ್ಗೆ. ಹಳಿ ಮಳೆ ಯಾಕೆ ತಿರ್ಗಡ್ತಿ ಆ ಕಡೆ ಈ ಕಡೆ ನಿಮ್ಮ ಅಪ್ಪ ನೀ ತಿರ್ಗಾಡ ನೋಡಿ ನನ್ನ ಬಂದು ಬೈತಾನ. ಇಲ್ಲವ ಅದು ಅವತ್ತಿಂದು ಓದ್ಕೊಳ್ಳೋದು ಬೇರೆ ಆಯ್ತು. ಅದಕ್ಕೆ ಅದು ಒಂದೇ ಬುಕ್ಕ ಇಸ್ಕೊಂಬರೋದಿತ್ತು ಇಸ್ಕೊಂಬಂದಿನಿ ನಾನು. ಇದು ಏನದ ನಿನ್ನೆ ಏನೈತಿ ಓದ್ಕೋಬೇಕಾಗಿತ್ತು ಅದು ಓದ್ಕೊಳ್ಳೋದಲ್ಲ ಅದಕ್ಕೆ ಈಗ ಇಸ್ಕೊಂಬರಕ್ಕೆ ಹೊಂಟೀನಿ ನೋಡು. ಹಿಂಗೆ ಸುಮ್ಮನೆ ಏನೈತಿ ಹೊರಗೆ ಬುಕ್ಕಿನ ಮಾಡಿಕಿಸಿ ಅಲ್ಲಿ ಇಲ್ಲಿ ಹೋಗಿ ಬರೋದು ನನಗೆ ಇದು ಇಲ್ಲ ನೋಡು. ನಾ ಈಗ ಹೇಳ್ತೀನಿ ನಿನಗೆ ಹೋಗು ಹರ್ಕತ್ತಿಲ್ಲ. ಅಂದಿಟ್ಟು ನಿಮ್ಮ ಅಪ್ಪ ಫೋನ್ ಹಚ್ಕೊಡು ನಾ ಒಂದಿಟ್ಟು ಮಾತಾಡ್ಬೇಕು. ಯವ್ವ ಹಂಗ್ಯಾಕೆ ಮಾಡ್ತಿ ಹಂಗೂ ಇಲ್ಲ ಹಿಂಗೂ ಇಲ್ಲ ಹೇಳೋದು ಮಾತು ಕೇಳು. ಯವ್ವ ಓದ್ಕೋಬೇಕಿವ ಹೇಳೋದು ಕೇಳು. ಅಲ್ಲ ನೀನು ಮುಂದೆ ಸುಳ್ಳು ಹೇಳಿ ನಾ ಇಲ್ಲಿ ಹೋಗ್ತೀನಿ ಬೇಕಂದ್ರೆ ನೀನು ನನ್ನ ಜೋಡ ಬಾ ನಾ ಬುಕ್ ಇಸ್ಕೊಂಬರ್ತೀನಿಲ್ಲ ನೋಡಕತ್ತಿ ಗೊತ್ತಾಕೈತಿ. ಹೌದವ ಮನೇಲಿ ಮಾಡಿ ಕೆಲಸ ಬಿಟ್ಕಿಸಿ ನೀನು ತಿರ್ಗಾಡ್ತೀನಿ ತಡಿ. ಯಾಕಂದ್ರೆ ನೀ ಮಾಡಿ ಕಡ್ಡ ಕಡಿತಲ್ಲ ಮನ್ಯಾಗ ಮತ್ತೆ ಹಂಗನಾಗಿತ್ತು ನಾನು ಓಲಕರ ಬಿಡು. ಹೋಲ್ ಬಿಡವ ಅದಕ್ಕೇನ ಬುಕ್ ಇಸ್ಕೊಂಬರ್ತೀನಿ ಅಂತ ಅದಕ್ಕೆ ಯಾಕೆ ಹಂಗೆ ಮಾತಾಡಕತ್ತಿ. ಹೋಗೋದಕ್ಕಿಂತ ಬ್ಯಾಡ ಅಂದಿಲ್ಲವ ಸುಮ್ಮನೆ ಆ ಕಡೆ ದೊಡ್ಡ ಮಕ್ಕಳಾಗಿರ್ತಾವೆ ತಿರುಗಾಡಕತ್ರ ಅಂದ್ರೆ ಓಣ್ಯಾಗ ಆಗದ್ರ ಅಂಡ್ಯಾರು ಸೇರ್ಲಾದ್ರು ಇರ್ತಾರಲ್ಲೇವ. ಒಂದು ಮಾತಾಡೋಣ 20 ಮಾತಾಡ್ಕಿಸಿ ಹುಟ್ಟಿಸ್ತಾವ ಬದ್ಮಾಸ್ಗಳು ಅದಕ್ಕೆ ಅನ್ಸೋದು. ಮಂದಿ ಮಾತಾಡೋದಕ್ಕೆ ಯಾಕೆ ತಲೆ ಕೆಡಿಸ್ಕೊತಿರ್ಬೇಕು ನೀವು. ಹೋಲ್ ಬಿಡ ಕಡೆ ನಮ್ಮ ಮಕ್ಳು ಏನಂತ ನಮಗೆ ಗೊತ್ತೈತಿಲ್ಲ ಅಂದ ಮ್ಯಾಗ ಮಂದಿ ಮಾತಾಡೋದಕ್ಕೆ ಯಾಕೆ ತಲೆ ಕೆಡಿಸ್ಕೋತಿ. ನೀರ ಹೇಳೋದಿಟ್ಟು ಅವು ಹೆಂಗೆ ಮಾಡ್ತಾವ ಅವರು ಒಬ್ರು ಯಾರು ಎತ್ತಿ ಕೊಡಬೇಕಾಗಿರ್ತದಲ್ಲ ನಿನಗೆ. ಹೋಲ್ ಬಿಡ ಹುಡುಗಿ ಕವಿತಾ ಹೋಯ್ಯ ನೀವು ಹೋಗು ನಾ ಹೇಳ್ತೀನಿ ಅಂತ ಹೇಳಿ ಮಗು ಹೋಗು. ಹ್ಞೂ ಆಯ್ತು ಯಾಕೆ ಸುಮ್ಮನೆ ಹೋಗುತ್ತೆ ಕಳಿಸ್ತೇವಕಿನ. ಹೋಲಿ ಬಿಡ ಅದೇನೋ ಬುಕ್ ಇಸ್ಕೊಂಡು ಓದ್ತೀನಿ ಅಂತ ಅದಕ್ಕೆ ಯಾಕೆ ಹಂಗೆ ಮಾಡ್ತಿ. ಹಂಗಲ್ಲೇವ ಅದು ನೋಡು ಹಂಗೂ ಅಲ್ಲ ಹಿಂಗೂ ಅಲ್ಲ ಹೇಳ್ತೀನಿ ಕೇಳು. ನೀನು ಅದನ್ನ ಇದು ಇಟ್ಕೊಂಡು ತಲೆಗೆ ಇಟ್ಕೊಂಡು ನೀ ಏಕಿಗೆ ಏನರ ಅಲ್ಲಿ ಹೋಗಬೇಡ ಇಲ್ಲಿ ಕುಂದ್ರಬೇಡ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ತೇಸಿ ಅನ್ಕೋತ ಕೂತಿ ಅವು ಈಗಿನ ಹುಡುಗರು ಮೊದಲೇ ಸೂಕ್ಷ್ಮಿ. ನೀ ಏನೋ ಒಂದು ಮಾಡಕ್ಕೆ ಹೋದಿ ಅಂದ್ರೆ ಅದು ಇನ್ನೊಂದು ಏನೋ ಒಂದು ಆಗಬಾರ್ದು. ಅದಕ್ಕೆ ಹೇಳ್ತೀನಿ ಕೇಳು. ಏನೋ ಅಂತಾರಲ್ಲ ಮುಳ್ಳಿನ ತೆಗಿಬೇಕತ್ತ ಆಕಿನ ದಾರಿಗೆ ಹೋಗಿನ ಜುಟ್ಟ ಹಿಡಿದಕ್ಕಿಸಿದ್ರೆ ನಿನ್ನ ದಾರಿ ನೀ ತರಿಸ್ಬೋದು ಖರೆ ಇಂಥವೆಲ್ಲ ಮಾಡಕ್ಕೆ ಹೋಗಬೇಡ. ಹಿಂಗತ್ತೇವ ನೀನು ಎಲ್ಲ ರೀತಿಯಿಂದನೂ ಹೇಳಾಗ್ಯದ ಆಕಿಗೆ. ರಂಬಿಸಿನೂ ಹೇಳಾಗ್ಯದ ಬೈದನು ಹೇಳಾಗ್ಯದ ಹೊಡೆದನು ಹೇಳಾಗೈತಿ. ಆಕೆ ಯಾವುದಕ್ಕೂ ನಮ್ಮ ಮಾತಿಗೆ ಬಗ್ಗವಳ್ಳು ದಾರಿಗೆ ಬರೋವಳ್ಳು. ಹೆಂಗೆ ಮಾಡತ್ತಿ ಹೇಳು. ಎಟ್ಟು ಅಂದ್ರೇನು ಆಡ್ರೇನು ಒಂದು ಜರ ದಾರಿಗೆ ಬರ್ಬೇಕಾದ್ರೆ ಟೈಮಿಗೆ ಹಿಡಿತೈತಿ. ಈಗಿನ ಹುಡುಗರು ಅಟ್ಟು ಮಂಡೆ ಇರ್ತಾವ ಏನೂ ಮಾಡೋಕ್ಕಾಗಲ್ಲ ಮತ್ತು ಅವ್ರು ಹೇಳ್ದಂಗೆ ಕುಣಿಯೋದ್ರೆ ಹೆಂಗೆ ಹಾಕದವ ಕುಣಿಬೇಕವ ಇನ್ನೇನು ಮಾಡೋಕ್ಕಾಗತ್ತೆ ಹೇಳು. ಹಡ್ದಿಗಂದ ಬಳಕ ಮತ್ತು ಅವ್ರು ಹೇಳ್ದಂಗೆ ಕುಣಿದಕ್ಕಿಸಿದ್ರೆ ಅವ್ರು ಏನದ ನಮ್ಮ ದಾರಿ ತರಬೇಕು. ಏನು ಬರ್ತಾವೋ ಏನು ಬಿಡ್ತಾವ ಯಾರಿಗೆ ಗೊತ್ತವ ಇವ. ಬಸ್ ಯಾವ ಬಂದ್ರಿ ಐತಿ ಆರಾಮದ್ರಿ. ಹಾನಪ್ಪ ಆರಾಮಿಂತಮ್ಮ ನೀ ಆರಾಮದ್ರಿಪ್ಪ. ಹಾಂ ರೀ ನಾವು ಆರಾಮದೇವ್ರಿ. ಅಂದಂಗೆ ಒಬ್ಬರೇ ಬಂದ್ರೇನ್ರಿ ಮಾವರಿ. ಮಾವರಿ ಬರೋದಲ್ಲಿಲ್ಲಪ್ಪ ಇಬ್ರು ಕೂಡ ಹೊಂಟಿದ್ದೇವ್ರಿ. ಹಿಂಗೆ ಹಾಕಿಸಿದ್ರೆ ಏನೋ ಒಂದು ಕೆಲಸ ಬರ್ತೈತೆ ಹೇಳಿಸಿದ್ರೇನೈತಿ ಅವರು ಹೋದ್ರಿ ಅದಕ್ಕೆ ನಾವು ಒಬ್ಬಕಿನ ಬಂದಿನ್ರಿ. ಹೌದೇನ್ರಿ ಬರಾಬರಿ. ಚಾಗಿ ಮಾಡಿಕೊಟ್ಟಿಲ್ಲ ಭಾಳ ತಗೋ ಬಂದು ಎಲ್ಲ ಆಗ್ಯದ ಚಾ ಪಾನಿ ಎಲ್ಲ ಆಗೈತಿ. ಅಂದಂಗೆ ಇದು ನಾನೇ ನಿನಗೆ ಫೋನ್ ಹಚ್ಬೇಕು ಅಂತ ಹೇಳಿಸಿ ಅಂದೆ ನೀ ಬಂದದ್ದು ಪಾಡ್ ಮಾಡಿದಿ. ಏನು ಅಲ್ಲ ಅವು ಬಂದ ಆಯ್ತು ಸಂಜೆ ಊಟಕ್ಕೆ ಚಿಕನ್ ತಂದು ಕೊಡ್ತೀವಿ ಹೆಂಗೆ 1 ಕಿಲೋ ಅತ್ತ ಚಿಕನ್. ಆಯ್ತು ತರ್ತೀನಿ. ಏನೋ ಒಂದು ಹೇಳ್ಬೇಕಂತ ಬಂದಿಲ್ಲ ಮರ ನಿನಗೆ. ಏನು ಹಾಂ ಇದು ನೀಲವಕ್ಕರ ಗಂಡ. ಯಾಕೇನಾಯ್ತು. ಏನಾಗಿಲ್ಲ ಇವತ್ತು ಬಂದ್ರಪ್ಪ ಬಸ್ ಸ್ಟ್ಯಾಂಡ್ ನಿಂತಿದ್ದೆ ಬಂದ್ರು. ಬಂದ್ರು ಏನದ ಏಕೆ ಹಂಗೆ ಮಾತಿಗೆ ಮಾತು ಬತ್ತು.
ನಮ್ಮ ಹುಡುಗ ನಿಮ್ಮ ಹುಡುಗಿನ ಕೊಡ್ತೀರಿ ಅಂತ ತೇಸಿ ಕೇಳ್ದವ ಅಣ್ಣ. ಹೌದಾ? ಹ್ಞೂ. ಮತ್ತೆ ನೀ ಏನಂದಿದ್ದಕ್ಕ? ಮೊದಲು ಏನೈತಿ ಗಂಡ ಎಲ್ರು ಹುಡುಕ್ಲಕತ್ತೀರೇನಪ್ಪ ಹುಡುಗಿಗೆ ಅಂದ್ರು. ಹ್ಞೂನ್ರಿ ಮನ್ಯಾಗ ಹಿಂಗೆ ಅನ್ನಕತ್ತಾರ, ನಾ ಏನದ ಇನ್ನ ಅಂಕ ಹೋಗ್ಲಿಲ್ಲಕತ್ತೀನಿ. ಮತ್ತು ಎಲ್ರು ಚಲೋ ಚಲೋ ವರ ಇದ್ದು ಅಂದ್ರೆ ಹೇಳ್ರಿ, ನಿಮ್ಮ ಕಡೆ ನೌಕರಿ ಇದ್ದವರು 2 ತೊಲಿ ಯಾಕೆ 3 ತೊಲಿ ಬಂಗಾರ ಹೋಲ್ದಕ್ಕ ಹಾಕಿ ಮಾಡಿ ಕೊಡ್ತೀನಿ ರೀ ಅಂತೇಸಿ ನಾ ಅಂದೆ. ಹ್ಮ್. ನಾ ಹಂಗನ ಏನೈತಿ ಅವರು ಮತ್ತೆ ತಿಳ್ಕಮಕ್ಕ ಹೋಯ್ತು. ಮತ್ತೇನದ ಸೀದಾ ನಿಮ್ಮ ಹುಡುಗಿನ ನಮ್ಮ ಹುಡುಗ ಕೊಡ್ತೀರೇನಪ್ಪ ಅಂತೇಸಿ ಕೇಳೇ ಬಿಟ್ರು. ಅದಕ್ಕೆ ನಾ ಅಂದೆ ಇಲ್ರಿ, ಇನ್ನ ಕಲಿಯಾಕತ್ತಾಳ, ಇನ್ನ 2-3 ವರ್ಷ ಆಗಲ್ರಿ, ನೋಡ್ತೀನಿ ತಗೋರಿ, ವಿಚಾರ ಮಾಡಿ ಹೇಳ್ತೀನಿ ತೇಗ್ಸಿ ಹೇಳಿ ಬಂದೆಪ್ಪ. ಹೌದು. ಅಲ್ಲಪ್ಪ ತಮ್ಮ, ಅವರೇ ಬಂದು ಕೇಳ್ಯಾರಂದ್ರ ಮತ್ತ ನೀವು ಇಲ್ಲೇ ಅದೀರಿ, ಮತ್ತೆ ಹುಡುಗ ಚಲೋ ಇತ್ತಂದ್ರ ಇಲ್ಲೇ ಇದ್ದೂರಾಗ ಆಕತಿ, ಮಗಳು ಕಂಡಿದ್ರಾಗಿರ್ತಾಳ, ಮತ್ತೆ ನಿಮ್ಗೆ ಚಲೋ ಅನ್ಸಿತ್ತಂದ್ರ ಮಾಡಿಬಿಟ್ರೆ ಪಾಡಕೈತಲ್ಲ. ಇಲ್ರಿ ಅತ್ತೀರ, ಮಾಡ್ಲಕ್ಕೇನು ಬಂದಿಲ್ರಿ, ಖರೆ ಆದ್ರ ಏನು ಆಸ್ತಿ ಅಂತ ಏನಿಲ್ರಿ, ಮನಿಯರೇ ಅಷ್ಟೊಂದು ಹೇಳ್ಕೊಳಂಗೂ ಇಲ್ರಿ ಅವ್ರದ್ದು. ಮತ್ತು ಏನು ಕೊಡುದ್ರಿ ಈಗ ನೋಡ್ರಿ, ಅವ್ರ ರೊಟ್ಟಿ ಮೇಗೆ ದುಡ್ಕೊಂಡು ತಿನ್ನೋರಿ ಅವರು. ಈಗ ನಾಳೆ ನಂದು ಇರೋದೊಂದು ಮಗಳು ಅಂತಲ್ಲಿ ಕೊಟ್ಟಿಸಿ ಮತ್ತೆ ನನ್ನ ಮಗಳಿಗೆ ಹೆಂಗೆ ದುಡಿಯಾಕ ಹಚ್ಚಿಲ್ರಿ ನಾನು. ಹಿಂದೆಲ್ಲ ನಾಳೆ ಸಂಸಾರ ಅನ್ನೋದು ಬೆನ್ನಿಗತ್ತಂದ್ರೆ ಆಕೆಗೆ ಅದ್ರ ಕಳ್ಸೋರಿ ಅವ್ರಿಗೆ, ಕಳ್ಸೋದೇ ಆತದ್ರಿ ಅವ್ರು ದಗದಕ್ಕೆ. ಅದಕ್ಕೆ ನಾ ವಿಚಾರ ಮಾಡಿ ಹೇಳ್ತೀನಿ ತೇಸಿನ ಗಪ್ಪ ಆಗಿನ್ರಿ ಇನ್ನ ನಾನು. ನೋಡಪ್ಪ, ನೀ ಶ್ರೀಮಂತಿಕೆ ಲೆಕ್ಕ ಹಾಕಕತ್ತಿದ್ದಂದ್ರ ಶ್ರೀಮಂತಿಕೆ ಅನ್ನೋದು ಗಾಡಿ ನಾಳಿದ್ದಂಗ. ಅದನ್ನ ಲೆಕ್ಕ ಹಾಕೋತ ಕೂತ್ರ ಆಗದಲ್ಲ ಹೋಗೋದಲ್ಲ. ಒಂದಿನ ಈಗ ಹಿಂಗದ್ರ ನಾಳೆ ಮ್ಯಾಲ ಹೋಗ್ಬೋದು, ಈಗ ಮ್ಯಾಲ ಇದ್ದವ್ರು ತೆಳಗೂ ಬರ್ಬೋದು, ಹಂಗೂ ಇರ್ತೈತಿ. ಅದಕ್ಕೆ ನಾ ಅಂತೀನಿ, ಈಗ ಅವ್ರು ಹಂಗಾರಂದ್ರ ಮುಂದೆ ಒಂದು ಹಂತಕ್ಕೆ ಮಗ ನಾ ಬೇಕಾದಂಗೆ ಸಾಲಿ ಕಲ್ತಾವನ್ನ ಹೇಳ್ತೀರಿ, ಅದಕ್ಕೇನದ ನಾಳೆ ನೌಕರಿ ಬಂದ್ರು ಬರ್ಬೋದು, ಹೇಳಕ್ಕಾಗದಲ್ಲ. ಕೂಡ್ರಿ ಚಲೋ ಐತಂದ್ರ ನಾ ಅಂತೀನಿಪ್ಪ. ನೋಡ್ರಿ ತಮ್ಮ, ಹ್ಞೂ ಅವು ಹೇಳೋದು ಬರಬರಿ ಅನ್ಸಕತ್ತದ ನನಗರೆ. ಬ್ಯಾಡ್ರಿ ಐತಿ ಇದ್ದೂರಾಗ ಹೆಣ್ಣು ಕುಡ್ದೆ ಬ್ಯಾಡ್ರಿ. ಎಷ್ಟೋ ಮಂದಿ ಇಲ್ಲಿ ಕೊಟ್ಟು ಕಿಸ್ನ ಏನದ ಉಳ್ಳಾಕತ್ತಾರಿ ಅಡ್ಡು ಕೈಲಿ. ಅವ್ರು ನೋಡಿದ ಮ್ಯಾಗು ಮತ್ತೆ ನಾ ಕೊಟ್ಟು ನಾ ಉಣದ್ ಬ್ಯಾಡ ಅಂತ ನಾ ಅಂತೀನ್ರಿ. ನೋಡ್ರಿ ನಿಮ್ಮ ಅನುಕೂಲ್ರಿ, ನಿಮ್ಮ ಮನಸ್ಸಲ್ರಿ. ಮತ್ತೆ ನನ್ಗ ಹೇಳ್ತಿದ್ರ ನಾ ಆಟ ಹೇಳಿ ನೋಡ್ರಿ. ನೋಡಮ್ ತಗೋರಿ ಐತಿ, ನೋಡೋಣ. ನೀವು ಹೇಳಿರಲ್ರಿ, ಯಾಕಂದ್ರೆ ವಿಚಾರ ಮಾಡ್ತೀನಿ. ವಿಚಾರ ಮಾಡಿ ಏನದ ಹೇಳ್ತೀನಿ ರೀ. ಆದ್ರೆ ಆಯ್ತಪ್ಪ, ನೋಡಿ ಕಿಸಿ ಹೆಜ್ಜೆ ಇಡ್ರಿ. ಹಾಂ, ಯಾಕಲ್ದಕ್ ತಗೋರಿ ಅಂದಂಗ ನಾ ಹೋಗಿ ಬರ್ಲಿ. ಹಾಂ ಆಯ್ತು ಹೇಳು. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೊಂಡಿರ್ತೀನಿ. ಮೊದಲನೇದಾಗಿ ಯಾರೆಲ್ಲ ಸಪೋರ್ಟ್ ಮಾಡಕತ್ತೀರಿ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ರೀ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ನಾನು ಇನ್ನೊಂದು ಚಾನಲ್ ಅಂದರೆ ಅದನ್ನು ಕಾರ್ಟೂನ್ ಚಾನಲ್ ಐತಿ. ಆ ಚಾನಲ್ ಲಿಂಕ್ ಏನೈತಿ ಈ ವಿಡಿಯೋ ತಳ ಕೊಟ್ಟಿರ್ತೀನಿ, ದಯವಿಟ್ಟು ಅಲ್ಲಿ ಹೋಗ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಅಲ್ಲಿ ಸಪೋರ್ಟ್ ಮಾಡಿರಿ. ಅಲ್ಲಿ ಕತ್ತಿ ಭಾಳ ಅಂದ್ರೆ ಭಾಳ ಚಂದ ಐತಿ. ವಿಡಿಯೋ ನೋಡಿದ್ಮೇಲೆ ಲೈಕ್ ಕೊಡೋದು ಮರಿಬೇಡ್ರಿ, ದಯವಿಟ್ಟು ಲೈಕ್ ಮಾಡಿರಿ. ನಿಮ್ಮ ಮನ್ಸಿಗೆ ಕಮೆಂಟ್ನ ತಿಳಿಸೋದು ಮರಿಬೇಡ್ರಿ, ದಯವಿಟ್ಟು ಸಪೋರ್ಟ್ ಮಾಡಿರಿ. ಅಲ್ಲ ಇವ ಇದೇನು ತೊಗೊಂಬಂದಲ್ಲ ಇವ ನಿನ್ನ ಗಂಡ ಸುದ್ದಿ ಹೊರಗಿಂದ? ಅದೇ ಆ ಹುಡುಗ ರಪ್ಪನ ಮುಂದೆ ಹೇಳ್ದಂಗೆ ಕಾಣ್ತೈತಿ, ಕೇಳತ್ತೇಳಿ ಅದಕ್ಕೆ ಅವ್ರು ಬಂದು ಕೇಳಿರ್ಬೇಕು. ಆ ಹುಡುಗನಪ್ಪನೇ ಕೇಳ್ದವ. ಹ್ಞೂ ಅವರೇ. ಬರಬರಿ ಆ ಹುಡುಗ ಹೇಳ್ದಂಗೆ ಕಾಣ್ತೈತಿ ಮನ್ಯಾಗ, ಅದಕ್ಕೆ ಕೇಳಕತ್ತಿರ್ಬೇಕು ತಗೋ. ಆಯ್ತಂದ್ರೆ ಸುಮ್ಮನೆನದ ನಿಶ್ಚಿಂತರೆ ಆಕೈತಿಲ್ಲವ, ಕಿರಿಕಿರಿನೇ ಇರೋದಿಲ್ಲ. ನೀನೇನದ ಕೊಡು ಮತ್ತೆ ಏಸಿ ಹೇಳ್ಬಿಡು. ಸುಮ್ಮನೆ ಏನದ ನೀವು ಬೇರೆ ಕಡೆ ಕೊಡ್ತೀವಿ ಅನ್ನೋದು ಆಕೆ ಅಲ್ಲಿ ಅನ್ನೋದು ಕಿರಿಕಿರಿ ಬೇಡ ನೋಡಿ. ನಾ ಹೇಳ್ತೀನಿ ಹೆಂಗ ಹುಡುಗನಿಗೆ ಕೇಳಕತ್ತೈತಿ. ಮತ್ತು ಈ ಸಾಲಿ ಕಲ್ತಂದ್ರೆ ಬೆಳಕಿಂದಲ್ಲ ನಾಳೆ ಏನು ಯಾಕಾಗಲಕ್ಕ ಈ ಹುಡುಗರು ಶಾಣೆ. ಮಾಡ್ಕೊಂಡು ತಿನ್ನಕ್ಕೆ ಶಾಣೆ ಆತ ಮುಂದೆ. ಅದಕ್ಕೇನೈತಿ ನೋಡಿ ಕಿಸಿಂದ್ರೆ ಏನದ ಆತಿತ್ತು ಅಂದ್ರೆ ಮಾಡಿ ಕಿಸಿನ ಕೈ ತೊಳ್ಕೊಂಡ್ರು. ಯಾಕೆ ಸುಮ್ಮನೆ ಏನದ ಬ್ಯಾಡತ್ತೆ ಕುಂದಿರ್ತೀರಿ. ನಾ ಅಂತೀನಿ ಖರೆ. ಮತ್ತು ಅವ್ನ ಮನುಷ್ಯನಿಗೆ ಏನದು ಯಾರಿಗೆ ಗೊತ್ತಾವ ಏನೂ ಹೇಳಿಲ್ಲಲ್ಲ. ಬರೀ ನೀ ಅಟ್ಟಂದ ಕಾಯ ನೋಡ್ತೀನಿ ತಗೋರಿ, ವಿಚಾರ ಮಾಡ್ತೀನಿ ರೀ ಅಂದ. ಕೊಡುಮ್ ತಗೋರಿ ಅತ್ತಿರತ್ತೆ ಅನ್ನೋ ಅನ್ಲಿಲ್ಲ ಮನೆನಾಗ. ಆದ್ರೆ ಆಯ್ತು ಕರೆ, ನಾನೇ ಟ್ರೈನಲ್ಲಿ ನೀನು ಇಟ್ಟು ಹೇಳಿಬಿಡು. ಮತ್ತು ನೋಡಮ್ ಮುಂದೆ ಏನಾಗ್ತದ ದೇವ್ರಿಗೆ ಬಿಟ್ಟದ್ದು. ಯಾಕಲ್ದಕ್ಕವ ನನಗೂ ಅದೇ ಬೇಕಾಗಿದೆ ಈಗ. ಪಾಪ ಅಣ್ಣ ಹ್ಞೂ ಅಂತಾನಂದ್ರೆ ಕೇಳ್ಯಾನಂದ್ರೆ ಇದು ನನ್ನ ಗಂಡನು ಒಬ್ಬ ಹ್ಞೂ ಅನ್ನೋದು ಆಗೇ ಬಿಡ್ತದೆ ಖರೆ. ಅವ ಅಣ್ಣ ಹ್ಞೂ ಅಂದ ಇವ ಅಲ್ಲಿ ಅಂದ್ರೆ ಮತ್ತೆ ಅದೊಂದು ಜಡ ಹಿಡಿತದೆ ಈಗ.